ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಯ್ತಲ್ಲ ಗೌಡ್ರೆ. ನಮಗೆ ನಿಮ್ಮ ಮೇಲೆ ನಂಬಿಕೆ ಅನ್ನೋದು ಲೋಡು ಗಟ್ಲೆ ಐತೆ. ನೀವು ಕಾಗೆ ಬೆಳ್ಳಗೈತೆ ಅಂದ್ರು ನಂಬ್ತೀವಿ, ಕುದುರೆ ಹಸೂರ್ಗೈತೆ ಅಂದ್ರು ನಂಬ್ತೀವಿ. ಈಗೇನು ಹೇಳಿ, ಅವರಿಬ್ಬರು ಮ್ಯಾರೇಜ್ ಸರ್ಟಿಫಿಕೇಟ್ ಮೇಲೆ ಸೈನ್ ಮಾಡೋರಲ್ಲ, ಅದು ನಿಮ್ಗೆ ಕಳಿಸ್ಕೊಡೋದಾ? ಅಪ್ಪಣೆ ಕೊಡಿ. ಸರಿ ಗೌಡ್ರೆ, ಮಡಗ್ತೀನಿ. ಏನ್ರಿ, ಈ ಫೋನ್ ಇಡುವಾಗ ಕೊನೆಯಲ್ಲಿ ಮಡಗ್ತೀವಿ ಅಂತೀವಲ್ಲ, ಯಾರು ಯಾವಾಗ ಬಂದು ನಮಗೆ ಮಡಗ್ತಾರೆ ಅಂತಲೇ ಗೊತ್ತಾಗಿಲ್ಲ. ಸರಿ, ಅವ್ರ ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನ್ ಮಾಡಿರಲ್ಲ, ಅದು ತಗೋಬಾ. ಯಾಕದು? ಈರ್ಭದ್ರನವ್ರು ಕೇಳ್ತವ್ರೆ. ಅಲ್ಲ ರೀ, ಸೈನ್ ಹಾಕಿರೋ ಪೇಪರ್ನ ಅವ್ರಿಗೆ ಯಾಕೆ ಕೊಡಬೇಕು? ಸೈನ್ ಮಾಡಿಸ್ಬಿಟ್ರೆ ಸಾಕೆ, ಸರ್ಕಾರದಿಂದ ಸೀಲು ಸಿಗ್ನೇಚರ್ ಬೇಡವೇ? ಓಹ್, ತಗೋಬಾ. ಸರಿ, ತರ್ತೀನಿ. ಇಂದ್ರಿ, ಆಸ್ತಿ 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 ಅಂತ ನಾಯಿಯಿಂದ ಬಿದ್ದಂಗೆ ಬಿದ್ದಿದ್ವಿ. ಈಗ ನೋಡು, ಒಂದೇ ಒಂದು ಸೈನು, ಇಡೀ ಆಸ್ತಿ ನಮ್ಮ ಕೈಗೆ. ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ, ದೇವ್ರು ಕಾಪಾಡ್ತಾರೆ ಅಂತ ದೊಡ್ಡೋರು ಹೇಳ್ತಾ ಇದ್ರು. ಆದ್ರೆ ನಾವು ಕೆಟ್ಟದ್ನೇ ಮಾಡೋದಕ್ಕೆ ಹೊರಟಿದೀವಿ. ಆದ್ರೆ ನೋಡಿ, ನಮ್ಗೇನು ಆಗಿಲ್ಲ. ಕೈಲಾಗ್ದವನು ಮೈ ಪರ್ಚ್ಕಣ್ಣಂತೆ. ಕೈಲಾಗ್ದವನು ಏನು ಮಾಡ್ತಾನೆ ಹೇಳು? ದೇವ್ರೆ, ನಾನು ತುಂಬ ಒಳ್ಳೇನಪ್ಪ, ನಾನು ಕೊಟ್ಬಿಡು ಅಂತ ಕೇಳ್ತಾರೆ. ಈಗ ರಾಕ್ಷಸರು ಅಮೃತ ನನಗೆ ಯಾಕೆ ಅಂತ ಹೇಳಿದ್ದೆ ಏನಾಯ್ತಿತ್ತು ಹೇಳು? ನಮಗೆ ಬೇಕಾಗಿರೋದನ್ನ ನಾವು ಕಿತ್ಕೋಬೇಕಮ್ಮೆ, ಆ ದೇವ್ರು ಕೊಡಾಕಿಲ್ಲ. ಏ ಛೀ, ಹಂಗೆ ನೋಡ್ಬೇಡ ಮಾವ ನೀನು. ನಾನೇ ನೋಡ್ದೆ ಪಾರು, ಒಳ್ಳೆ ಕತ್ಕೊಂಡು ತಿನ್ನೋ ಥರ. ಯವ್ವಾ, ಅಯ್ಯೋ, ತೆಪ್ಪು ಅಂತ ಕೆಣ್ಣೆ ಹೊಡ್ಕ. ನಾನಿವತ್ತು ನಾನ್ ವೆಜ್ ತಿನ್ನಕ್ಕಿಲ್ಲ. ನಾನು ನಾನ್ ವೆಜ್ಜಾ? ನೀ ನನ್ನ ಬೆಲ್ದು ಹೊಚ್ಚು, ನಾನು ಶೀತು. ರಾತ್ರಿ ಸ್ವೀಟ್ ತಿನ್ನೋ ಥರ ನೀನು ನನ್ನೇ ತಿನ್ಬಿಟ್ರೆ? ಹಂಗಲ್ಲ ಅನ್ಬೇಡ ಪಾರು, ನನಗೆ ಹಂಗ ಇಲ್ಲಲ್ಲ, ಯಾರು ಕಿತ್ಕೊಂಬತ್ತೈತೆ. ಯಾಕೆ? ಭಯ, ಅದಕ್ಕೆ. ಓ, ನಾನೇನಕ್ಕೇನೋ ಮಾಡ್ಬಿಡ್ತೀನಿ ಅಂತ ಭಯನಾ? ಅಷ್ಟು ಭಯ ಇದ್ರು ನಿನ್ನ ಕಣ್ಗಳು ನನ್ನೇ ನೋಡ್ತಿದೆ. ಈ ಕೋಣೆಲಿ ಇನ್ಯಾರವರೇ ನೋಡಕ್ಕೆ, ಬಾಗ್ಲು ಕಿಟಕಿ ನೋಡನೆ. ಪಂಚಿಂಗ್ ಡೈಲಾಗು. ಆಯ್ತು, ಸುಮ್ಮನೆ ನಿಕ್ಕೋ. ಪಾಪ ಅವರೆಲ್ಲ ನಾವಿಬ್ರು ಸೇರ್ಲಿ ಅಂತ ಇಷ್ಟೆಲ್ಲ ಮಾಡಿ ಹೋಗಿದ್ದಾರೆ. ಅದೇ ಅಲ್ವಾ ಈಗ ಪದ್ಧತಿ ಆಗಿರೋದು. ನೋಡ್ಪಾರು ಹೆಂಗ್ ಅಲಂಕಾರ ಮಾಡವ್ರೆ ಅಂತವಾ, ಅದಕ್ಕೆ ನಮ್ಮನ್ನ ಹೊರಡೆ ಕಳಿಸಿ ಇವ್ರನ್ನ ಆಡ್ಕ ಮಾಡಿರೋದು. ಪಾಪ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಅದೇ ಅಲ್ವಾ ನಮಗ್ ಕಷ್ಟ ಆಯ್ತಿರೋದು. ಹೋಗ್ ಮಾವ ನೀನು. ಸರಿ, ನಾ ಹೋಯ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಪಾಪ ಅವರೆಲ್ಲ ಸೇರ್ಕೊಂಡು ಇಷ್ಟೆಲ್ಲ ರೆಡಿ ಮಾಡಿ ಹೋಗಿದ್ದಾರೆ, ನೀನ್ ಬೇಜಾರು ಮಾಡ್ಕೊಂಡು ಹೋಗ್ತಿದ್ಯಲ್ಲ. ನಂಗಲ್ಲ ಪಾರೋ, ನಾವು ಅನ್ಕೊಂಡಿರೋದೇ ಬ್ಯಾರೆ, ಇಲ್ಲಿ ನಡೀತಿರೋದೇ ಬ್ಯಾರೆ. ಮಾವ, ಜೀವನ ನಾವು ಬೇಡ ಅಂದಾಗ ಕೊಡೋದು ಜಾಸ್ತಿ, ಬೇಕು ಅಂದಾಗ ಕಾಡ್ಸೋದು ಜಾಸ್ತಿ. ಸೊ ಯಾವ ಟೈಮಲ್ಲಿ ಏನಾಗಬೇಕು ಅದು ಹಾಗೆ ಆಗುತ್ತೆ. ತಪ್ಸಕ್ಕೆ ನಾವು ಯಾರೂ ಅಲ್ಲ. ಹಂಗಂತೀಯ? ಆದರೂ ನಾವು ಮಕ್ಳು ಮಾಡ್ಕೊಡೋದು ಬೇಡ ಅಂತ ಅನ್ಕೊಂಡಿದ್ವಲ್ಲ ಪಾರೋ. ಒಂದು ಹೆಣ್ಣಿಗೆ ಮಗು ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋ ಹಕ್ಕಿರುತ್ತೆ.
ಆ ರೈಟ್ಸ್ ನೀನು ನನಗೆ ಕೊಟ್ಟಿದ್ಯಾ ಅಂದಮೇಲೆ ಬೇಡ ಅನ್ನೋ ನಿನ್ನ ಸಂಕಲ್ಪ ಹಾಗೆ ಇರುತ್ತೆ. ಯೋಚನೆ ಮಾಡಬೇಡ. ಹಂಗಾರೆ ಮುಂದೆ 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 ಗೋಡಂಬಿ ಸಂಘದಲ್ಲಿ ಗುರುಗಳು ಹೇಳಿದ ಮಾತು ಕೇಳಿ ನನಗೆ ಜೀವನನೇ ಬೇಡ ಅಂದ್ಬಿಟ್ಟದಕ್ಕಲ್ಲ. ಅಲ್ಲ ಈ ಹೊಡೆದಾಟ ಈ ಬಡದಾಟ ಯಾಕೆ ಬೇಕು ಹೇಳು? ಹಂಗಾರೆ ನನ್ ಕೊಟ್ಟಿದ್ದ ಸಾಲನ್ನ ಮನ್ನಾ ಮಾಡ್ಕ. ಯಾಕೆ ಹೇಳು? ಸುಮ್ಮನೆ ನನ್ನ ದುಡ್ಡನ್ನ ವಾಪಸ್ ಕೊಟ್ಬಿಡು ಅಟ್ಟಯ್ಯ. ಅಲ್ಲ ಕಣ್ಣ, ನಿಂಗ್ ವೈರಾಗ್ಯ ಬಂದೈತಲ್ಲ, ನನ್ಗೇನು ಬೇಡ ಎಲ್ಲ ನಸ್ವರ ಅಂತಿದ್ದೆ. ಗೊರ್ಕೇಣ ಕೆಲ್ಸನೂ ಬಿಟ್ಬಿಡು, ಸುಮ್ನೆ ಯಾಕೆ ಜಂಜಾಟ ಇಲ್ಲ ಅಲ್ವಾ? ಮದ್ವೆಗೆ ಹೆಣ್ಣು ನೋಡ್ಬೇಕು ಅಂತ ಇದ್ನಲ್ಲ, ಅದನ್ನು ಬಿಟ್ಬಿಟ್ರ. ಏನೋ ಮಾತಿಗೆ ಹಂಗ ಅಂದೆ, ಅದಕ್ಕೆ ನೀವು ನಾನು ಬದುಕಿರೋದೇ ದಂಡ ಅಂತಿದ್ದೀರಲ್ಲ. ಒಳ್ಳೆ ಇವತ್ತೊಂದು ಪ್ರವಚನ ಇದೆ, ಹೋಗ್ಬರೋಣವಾ? ನಡಿಯವ್ವ ಹೋಗೋಣ. ಯಾಕ್ಲಾ ಅಷ್ಟೊಂದು ಆಸೆ? ಏಯ್ ಅಲ್ಲಿ ಒಂದು ಚರ್ಕ್ ಕೊಟ್ಟಿರ್ಕಂಡ ತುಂಬಾ ರುಚಿಯಾಗಿತ್ತು, ಅದಕ್ಕೆ. ಬಾಗ್ಲ ತೆಗೆಣ್ಬಾ. ತೆಗಿತೀರ ಒಳಗೆ ಹೋಗಕ್ಕಾಗತ್ತಾ? ತೆಗಿಯಕ್ಕ ಆದ್ರೂ ನಾಕ್ ಮಾಡಿ ಹೋಗೋಣ, ಇನ್ನು ಮಲಗಿದ್ರೆ ಕಷ್ಟ. ಅಯ್ಯ ಅದೇನ್ ಪಿಸ ಪಿಸ ಅಂತ ಮಾತಾಡ್ಕೊಂಡಿರ, ಹೊಸಿ ಬಾಗಿಲು ತೆಗೀರವ. ನಾವು ಬರ್ತಿದೀವಿ. ಹೇ, ಒಳಗಿಂದ ಲಾಕ್ ಆಗಿದೆ ಕಣೆ. ಏ ತಿಲ್ಕ ಹಾಕೊಳ್ದೆ ಮಲ್ಕೋತಾರೇನವ? ಬಾಗ್ಲ ತಟ್ಟಿದ್ರೆ ಎದ್ದು ಬರ್ತಾರೆ. ಬಾಗಿಲು ತಟ್ಟೆವ. ನಾನು ನೋಡ್ತೀನಿ. ಅಣ್ಣ, ಅದ್ಗೆ ಅಯ್ಯೋ ಯಾಕವ ಅಷ್ಟೊಂದು ಮೆತ್ತಿಗೆ ತಟ್ತಾ ಇದ್ಯಾ? ಇರು. ಶಿವ ಶಿವ, ಏ ಪಾರವ. ಏನಿದು? ನಾನು ನಿದ್ದೆ ಕಣ್ಣಲ್ಲಿದ್ರು ಪಟ್ಟಂತ ಎದ್ದು ಬಿಡ್ತಿದ್ದ. ಎಷ್ಟೊತ್ತಾದ್ರೂ ಹೇಳ್ತಿಲ್ವಲ್ಲ? ಇವ್ರು ಬಾಗ್ಲೆ ತೆಗಿತಿಲ್ಲ. ಇಷ್ಟಕ್ಕೆಲ್ಲ ಗಾಬರಿ ಆಗ್ಬಿಡಕ್ಕ. ರೂಮಲ್ಲಿ ಇರ್ತಾರಲ್ವಾ, ಬಾಗ್ಲಾಕೊಂಡಿರ್ತಾರೆ, ಕೇಳಿಸಿರಲ್ಲ. ಫೋನ್ ಮಾಡಕ್ಕ, ಎದ್ದಾಳ್ತಾನೆ. ಗೋಡಂಬೇಡ, ಫೋನ್ ಕೊಡು. ತೋಳ ಫೋನ್ ಎತ್ತುತ್ತಿಲ್ಲ ಕಣೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.